ಬಸವರಾಜ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ನೀವು ವೆಂಕಟೇಶ್ ಅವರಾ? ಬಸವರಾಜ್ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ಹೇಳಿಪ್ಪ, ಏನಾಗಬೇಕು? ನಮ್ಮ ಮಗಂಗೂ ಒಂದು ಸ್ವಲ್ಪ ಇದು ಹೇಳಬೇಕು ಗುರುಜಿ. ತುಂಬಾ ಪ್ರಾಬ್ಲಮ್ ಇದ್ದಾನೆ. ಏನು ನಕ್ಷತ್ರ? 97, 2000. ನಾನು ಇದು ಕಷ್ಟ, ಇದು ನಾನು ಕೇಳ್ತಿರೋದು ನಕ್ಷತ್ರ, ನೀವು ಡೇಟಾ ಕೇಳ್ತೀರಾ? ಒಂದು ನಕ್ಷತ್ರನ ಹೇಳ್ತೀನಿ. ಕಷ್ಟ. ನೀವು ಈ ಥರ ಹೇಳೋಕೆ ನಕ್ಷತ್ರ ಏನೋ ಬರುತ್ತೆ ಮೇಡಮ್, ಅದು ಗೊತ್ತಿಲ್ಲ. ದಯವಿಟ್ಟು ಕರೆಕ್ಟಾಗಿ ನಕ್ಷತ್ರ ತಿಳ್ಕೊಳ್ಳಿ, ಇನ್ನೊಮ್ಮೆ ಕರೆ ಮಾಡಿ, ಪರವಾಗಿಲ್ಲ. ರೈಟ್. KR ಪುರದಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ಓಕೆ, ಅವರ ಸಂಪರ್ಕ ಕೂಡ ಕಡಿತಗೊಂಡಿದೆ. ಮತ್ತೊಮ್ಮೆ ವೀಕ್ಷಕರು, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಂದ ಗುರುಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳೇ, ನೀವಾಗಲೇ ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಹೇಗೆ ಮದುವೆ ಆಗಬೇಕು ಅಂದರೆ, ಗರ್ಭದಲ್ಲೇ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ಅಲ್ಲಿ ಪೂರ್ವ ಸಿದ್ಧತೆಗಳಿರುತ್ತೆ ಅಂಥೇಳಿ, ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದಾದರೆ. ಇಲ್ಲಿ ನಿಜವಾಗ್ಲೂ ಒಂದು ಮಗುವಿಗೆ ನಾವು ಪ್ಲ್ಯಾನ್ ಮಾಡ್ಕೋತೀವಮ್ಮ. ಏನಕ್ಕೆ ಮಗು ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತೀವಿ. ಈಗ ಬೇಕಾ, ಆಮೇಲೆ ಬೇಕಾ, 2 ವರ್ಷ ಆದಮೇಲೆ ಬೇಕಾ, ಪ್ಲ್ಯಾನ್ ಮಾಡ್ತೀವಿ. ನಾವು ಮದುವೆಗೂ ಪ್ಲ್ಯಾನ್ ಮಾಡ್ತೀವಿ. ಯಾವಾಗ ಮದುವೆ ಮಾಡ್ಕೋಬೇಕು, ಯಾವ ಡೇಟು, ಈ ತಿಂಗಳ ಭಾನುವಾರನ, ನಂದು ಲೈಫ್ ಸೆಟ್ಲ್ ಆಗಬೇಕಾ, ಅಥವಾ ನೀನು ಸೆಟ್ಲ್ ಆಗಬೇಕಾ, ನಾನು ಸೆಟ್ಲ್ ಆಗಬೇಕಾ, ಇಬ್ಬರು ಸೆಟ್ಲ್ ಆಗಬೇಕಾ, ಹೊರಗಡೆ ಹೋಗ್ಬೇಕಾ, ಇಲ್ಲೇ ಇರಬೇಕಾ, ಇದು ಪ್ಲ್ಯಾನ್. ಊಟ ಮಾಡೋದು ಪ್ಲ್ಯಾನ್, ನಿದ್ದೆ ಮಾಡೋದು ಪ್ಲ್ಯಾನ್. ಟೋಟಲಿ ಓವರ್ ಆಲ್ ಪ್ಲ್ಯಾನಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕೆಂದರೆ ಇದು ಫಾಸ್ಟ್ ಯುಗ, ಓಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರವಾಗಿ ನೆಮ್ಮದಿ ಬೇಕು ಅಂದರೆ ಪ್ಲ್ಯಾನ್ ಮಾಡೋದನ್ನು ಕಡಿಮೆ ಮಾಡಬೇಕು. ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅಂದರೆ ಪ್ಲ್ಯಾನ್ ಮಾಡಬೇಕು. ಅಂದರೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಏನಂದರೆ, ನಾವು ನಿಜವಾಗ್ಲೂ ನಮಗೆ ಬೇಕಾಗಿರ್ತಕ್ಕಂತಹ ಮಗು ಅಥವಾ ಮದುವೆ, ನೀನು ಒಟ್ಟಿಗೆ ಒಂದೇ ಸಲ ಹೇಳ್ಬಿಟ್ಟಿದ್ದೀನಮ್ಮ, 5 ಮಾ ಅಕ್ಷರ ಹೇಳ್ಬಿಟ್ಟಿದ್ಯಾ. ಇದನ್ನು ತಿಳ್ಕೊಂಬಿಟ್ರೆ ಜೀವನ ಪರ್ಯಂತ ಮನುಷ್ಯ ಬೇಕಾದಷ್ಟು ಕತ್ಕೊಂಡ್ಬಿಡ್ಬೋದು. ಅಲ್ಲೇ ಪಂಚಭೂತಗಳ ರಹಸ್ಯ ಅದೇ ಒಂದು 3 ತಿಂಗಳ ಎಪಿಸೋಡ್ ಮಾಡ್ಬೋದು ಆ 5 ಮಾ ಅಕ್ಷರದಲ್ಲೇ. ಆದರೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನಂಗೆ ಗೊತ್ತಿಲ್ಲ. ಆದರೆ ಅವರು ಮಾಡಬೇಕಾದಂಥ ಪ್ಲ್ಯಾನ್ ಅಂತಕ್ಕಂಥದಕ್ಕಿನ್ನ ಯಾವ ರೀತಿಯ ಮಗು ಬೇಕು ಅಂತ ಎಲ್ರಿಗೂ ಆಸೆನೆ. ಹೌದಾ? ಚೆನ್ನಾಗಿರ್ಬೇಕು ಮಗು, ಹುಟ್ಟೋ ಮಗು ಚೆನ್ನಾಗಿರ್ಬೇಕು, ನಿಂತರ ಇರಬೇಕು, ನಂತರ ಇರಬೇಕು, ಇನ್ನೊಂದು ಎನಿವೆ ಓಕೆ. ಅದು ಅದಕ್ಕಿಂತ ಮುಖ್ಯವಾಗಿ ಆ ಮಗುವನ್ನು ಮಾಡ್ಕೊಳ್ತಕ್ಕಂತಹ ರೀತಿ ನೀತಿಗಳನ್ನು ನಾವು ತಿಳ್ಕೋಬೇಕು ಅನ್ನೋದು ಪ್ಲ್ಯಾನ್ ಬೇಕಾಗಿರೋದು. ಆ ರೀತಿ ಬಗ್ಗೆ ನಾನು ಮಾಹಿತಿ ತಗೊಳ್ತೀನಿ. ಸುಶೀಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ ಅವರೇ. ಮೇಡಮ್ ನಮಸ್ತೆ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಮಾತಾಡ್ತೀನಿ. ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ. ನನ್ನ ಹೆಸರು ಸುಶೀಲಾ ಅಂತ. ಹೇಳಿ. ನಾವು ನಲ್ಮೂಲ್ದ ಹತ್ರ ಇಲ್ಲಿ ಲಕ್ಷ್ಮೀಪುರ ಅಂತ. ಮನೆ ಮತ್ತೆ ಸಂಸಾರದ ಬಗ್ಗೆ ಕೇಳ್ಬೇಕು ಮಕ್ಕಳದು ಅಂತ ಗುರುಗಳೇ. ಇವತ್ತು ಆಕಸ್ಮಿಕವಾಗಿ ನಾನು ಟಿವಿ ನೋಡಿದೆ. ಈ ಚಾನೆಲ್ ಇದೆ ಫಸ್ಟ್ ನಾನು ಹಾಕಿದ್ದು. ಏನು ತುಂಬಾ ಇಷ್ಟ ಆಯ್ತು, ಕೇಳೋಣ ಅಂತ ಗುರುಗಳೇ. ಇಲ್ಲಿವರೆಗೂ ಆಗಿದ್ಮೇಲೆ ಗೊತ್ತೇ ಇರಲಿಲ್ವಾ ಇದು? ಇಲ್ಲ ಗುರುಗಳೇ, ಅಂದ್ರೆ ಚಾನೆಲ್ ನಾನು ಚೇಂಜ್ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಇದು ಆಕಸ್ಮಿಕವಾಗಿ ಇವತ್ತು ಹಾಕ್ತೆ ನಾನು. ಓಕೆ ಸುಶೀಲ ಅವರೇ, ಇದ್ರ ಬಗ್ಗೆ ನಿಮಗೆ ಯಾವ್ದು ಪಕ್ಕ ಮಾಹಿತಿ, ಮಕ್ಕಳ ಬಗ್ಗೆನಾ ಮನೆ ಬಗ್ಗೆನಾ, ಯಾವ್ದು ಬೇಕು? ಗುರುಗಳೇ, ನನಗೆ ಫುಲ್ಲು ಅಂದ್ರೆ ನಮ್ದು ಹರಿಶ್ಚಂದ್ರ ಅಂತ ಯಜಮಾನ್ ಹೆಸರು. ನನ್ನ ಹೆಸರು ಸುಶೀಲಾ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳ ಹೆಸರು ಭುವನೇಶ್ವರಿ ಮತ್ತೆ ಮುಕುಂದ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಹಲೋ, ಹಲೋ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 25 ವರ್ಷ ತುಂಬಿ 26ನೇ ವರ್ಷ ನಡೀತೈತೆ. ಹೇಗೆ ಅನ್ಸಿದೆ ಮದುವೆ ಜೀವನ? ಚೆನ್ನಾಗಿದೆಯಾ, ಖುಷಿಯಾಗಿದೆಯಾ? ಇಲ್ಲ ಗುರುಗಳೇ. ಓಕೆ. ಮುಕುಂದನಿಗೆ ಎಷ್ಟು ವಯಸ್ಸು? ಯಾರಿಗೆ ಗುರುಗಳೇ? ಮುಕುಂದನಿಗೆ ವಯಸ್ಸು ಎಷ್ಟು? ಮುಕುಂದನಿಗೆ ಈಗ 23 ನಡೀತಾ ಇದೆ. ಏನ್ ಮಾಡ್ತಿದ್ದಾನೆ? 25 ನಡೀತಾ ಇದೆ. ಇವಾಗ ಒಂದು ಕೆಲಸಕ್ಕೆ ಹೋಗ್ತಿದ್ದಾನೆ. ಒಂದು ನಿಮಿಷ ಸುಶೀಲ ಅವರೇ, ಒಂದು ವಿಷಯ ತಿಳ್ಕೊಳ್ಳಿ, ಇಡೀ ಕುಟುಂಬದ ಕತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಪೂರ್ತಿ ಎಲ್ಲ ಕೇಳಕ್ ಹೋಗ್ಬೇಡಿ, ತಲೆ ಕೆಡಿಸ್ಕೊಂಡು ಬರ್ಬೇಕಾಗುತ್ತೆ. ನೀವು ಎಲ್ಲೂ ದಯವಿಟ್ಟು ಇದನ್ನು ಕೇಳಕ್ ಹೋಗ್ಬೇಡಿ. ಒಂದು ವಿಚಾರ ತಿಳ್ಕೊಳ್ಳಿ, ಇಡೀ ನಿಮ್ಮ ಕುಟುಂಬದ ಕತೆ ಗೊತ್ತಾಗ್ಬಿಡುತ್ತೆ. ಹೇಳಿ ಗುರುಗಳೇ. ಮುಕುಂದ ಏನ್ ಮಾಡ್ತಿದ್ದಾನೆ ಈಗ? ಮುಕುಂದ ಕೆಲಸಕ್ಕೆ ಹೋಗ್ತೇನೆ ಗುರುಗಳೇ. ಕೆಲಸಕ್ಕೆ ಹೋಗೋದು ಒತ್ತಾಯದ ಮೇಲೆ ಹೋಗ್ತಾನ, ಖುಷಿಯಾಗಿ ಹೋಗ್ತಾನ? ಇಷ್ಟಪಟ್ಟೆ ಹೋಗ್ತಾ ಇದ್ದಾನೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಪ್ರತಿಕ್ರಿಯೆ ಹೇಗಿದೆ? ನೀವು ಮಾತಾಡ್ಸಿದ್ರೆ ಜವಾಬ್ದಾರಿ ಇದೆ ಇವನಿಗೆ ಅಂತಾನ, ಏನೋ ಇದಾನೆ ಅಂತಾನ, ಗೆಸ್ಟ್ ತರ ಅಂತಾನ, ಏನ್ಸುತ್ತೆ? ಎರಡೂ ಅಲ್ಲ, ಈ ಕಡೆ ಜವಾಬ್ದಾರಿನೂ ಐತೆ ಅಂತ ಗೊತ್ತಾಗುತ್ತೆ, ಇಲ್ಲ ಸ್ವಲ್ಪ ಕೇರ್ಲೆಸ್ ಅಂತಾನು ನನ್ಗೆ ಅದು ಅನುಭವ ಬರ್ತಾ ಇದೆ ಗುರು. ಓಕೆ, ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಕ್ರಮ ಚೆನ್ನಾಗಿದೆಯಾ? ಊಟ ಮಾಡ್ತಾನೆ ಚೆನ್ನಾಗಿ, ನಿದ್ದೆನೂ ಚೆನ್ನಾಗಿ ಮಾಡ್ತಾನೆ. ನಾನು ಕೇಳ್ತಾ ಇರೋದು ಸಮಯ,
ಒಂದೇ ಸಮಯಕ್ಕೆ ಊಟ ಮಾಡೋದು, ಒಂದೇ ಸಮಯಕ್ಕೆ ಮಲಗೋದು, ಒಂದೇ ಸಮಯಕ್ಕೆ ಹೇಳೋದು, ನಿಗದಿತವಾದ ಸಮಯದಲ್ಲಿ ಊಟ ಆಗತ್ತಾ? ಆಗುತ್ತೆ ಗುರುಗಳೇ. ಅಂದರೆ ಇಷ್ಟು ಗಂಟೆಗೆ ಊಟ ಅಷ್ಟು ಗಂಟೆಗೆ ಮಾಡ್ತಾನೆ? ಮಾಡ್ತಾನೆ. ಓಕೆ. ಮಾಡ್ಬೇಕು ಅಂದ್ರೆ ಅಷ್ಟೇ ಟೈಮಿಗೆ ಮಾಡ್ತೇವೆ, ಫಿಕ್ಸ್. ಅಲ್ಲ, ಮಾಡಬೇಕು ಅನ್ನೋದಲ್ಲ, ಕ್ರಮ ಇದೆಯಾ, ಅಭ್ಯಾಸ ಇದೆಯಾ ಅಂತ ಕೇಳ್ತೀನಿ. ಇದೆ ಗುರುಗಳೇ. ಅಂದ್ರೆ ನಮ್ಮ ಮನೇಲಿ 9:00ವರೆಗೆ ಊಟ ಮಾಡ್ತೀವಿ. ನೋಡಿ ಬಂದ್ರಿ ಈಗ ವಿಚಾರಕ್ಕೆ. ಓಕೆ, ಬೆಳಗ್ಗೆ ನೀವು ಹೇಳಿಸ್ಬೇಕಾ ಅವನೇ ಹೇಳ್ತಾನ? ಬೇಗ ಎದ್ದೇಳ್ತಾನೆ ಗುರುಗಳೇ. ಜಿಮ್ಗೆ ಹೋಗಕ್ಕಿಂತ ಬೇಗ ಎದ್ದೇಳ್ತಾನೆ. ಜಿಮ್ಗೆ ಹೋಗಲ್ಲ ಅಂದ್ರೆ ಜಿಮ್ಗೆ ಹೋಗಲ್ಲ ಅಂದ್ರೆ ಲೇಟಾಗಿ ಎದ್ದೇಳ್ತಾನೆ. ಈಗ ತಿಳ್ಕೊಳ್ಳಿ ಯಾಕೆ ಹೇಳ್ತಾನೆ ಅಂತ. ರಾತ್ರಿ ಸರಿಯಾಗಿ ನಿದ್ದೆ ಬರೋದು ಅವನಿಗೆ, ರಾತ್ರಿಯಲ್ಲಿ ಕರೆಕ್ಟಾಗಿ ನಿದ್ದೆ ಬರಲ್ಲ, ಬೆಳಗ್ಗೆ ತಡವಾಗಿ ಹೇಳ್ತಾನೆ. ಜಿಮ್ಗೆ ಹೋಗ್ಬೇಕಲ್ಲ ಅನ್ನೋ ಕಷ್ಟಕ್ಕೆ ಬೇಗ ಹೇಳ್ತಾನೆ. ಅಂದರೆ ಯಾಕೆ ಇಷ್ಟೆಲ್ಲ ಮಾತಾಡ್ದೆ ಅಂದರೆ, ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಇಲ್ಲ, ತಂದೆ ಇಲ್ಲ ಗುರುಗಳೇ. ಅಲ್ಲಲ್ಲ, ನಿಮ್ಮ ತಂದೆ ಎಷ್ಟು ವರ್ಷ ಆಯ್ತು ಹೋಗಿ? ಈಗ ಒಂದೂವರೆ ವರ್ಷ ಆಯ್ತು ಗುರುಗಳೇ. ಏನಾಗಿತ್ತು ಅಪ್ಪಂಗೆ? ಅವರು ಏಜ್ ಕರೆಕ್ಟಾಗಿ ಹೋದ್ರು ಗುರುಗಳೇ. 103 ವರ್ಷ ಇದ್ರು. ನಿಮ್ಮಮ್ಮ? ಅಮ್ಮ ಬೇಗ ತೀರೋದ್ರು ಗುರುಗಳೇ. ಏನು ಕಾರಣ? 20 ವರ್ಷಕ್ಕೇನೆ ತೀರೋದು. ಏನು ಕಾರಣ ಅಮ್ಮನಿಗೆ? ಅವ್ರಿಗೆ ಸ್ವಲ್ಪ ಏನೇನೋ ತುಂಬಾ ಕಾರಣಗಳಿತ್ತು ಗುರುಗಳೇ. ಓಕೆ. ನಿಮ್ಮ ಜಮೀನಲ್ಲಿ ಹಾಕಿದ್ರಾ ನಿಮ್ಮ ತಾಯಿನ? ನಮ್ಮ ಜಮೀನು, ನಮ್ಮ ತಾಯಿ ಜಮೀನಲ್ಲೇ ಹಾಕಿದ್ದು ಗುರುಗಳೇ. ಈಗ ನೋಡಿ, ಕೋರ್ಟಲ್ಲಿ ಕೇಸ್ ಆಗಬೇಕಾ, ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಾ, ಬೇಜಾರು ಮಾಡ್ಕೋಬೇಕಾ, ಮಕ್ಕಳು ಅಡ್ಡದಾರಿ ಹಿಡಿಬೇಕಾ, ಯೋಚನೆ ಮಾಡ್ಕೊಂಡು ಬದುಕಬೇಕಾ ಅಂದರೆ ನಿಮ್ದು ಇಷ್ಟು ಸಾಕು ನೋಡಿ ಸಾಕ್ಷಿ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ದಯವಿಟ್ಟು ಇನ್ನು ಮುಂದೆ ಜಮೀನಲ್ಲಿ ಸ್ವಂತ ಭೂಮಿಯಲ್ಲಿ ಸತ್ತವರನ್ನ ಸಂಸ್ಕಾರ ಮಾಡೋದನ್ನು ನಿಲ್ಲಿಸಿ. ಒಂದು, ಮುಕುಂದ ಅನ್ನೋನ್ನ ದಯವಿಟ್ಟು ನೀವು ಗಮನಿಸ್ಕೋಬೇಕು. ಅವನ ಪೂರ್ಣ ಸತ್ಯ ನಿಮ್ಮ ಕುಟುಂಬವನ್ನು ಲೆಕ್ಕ ಹಾಕತ್ತೆ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮುಂದೆ ಅವನು ಚೆನ್ನಾಗಾಗ್ತಾನೆ, ಇಡೀ ಕುಟುಂಬ ಚೆನ್ನಾಗತ್ತೆ. ಮಧ್ಯೆ ನೀವು ಸುಶೀಲ ಆಗಿದ್ದೀರಾ, ಯಾಕೆಂದರೆ ನೀವು ಕಷ್ಟಪಡೋಕ್ಕೆ ಹುಟ್ಟಿದ್ರಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಅಶೋಕ್. ಜೋರಾಗಿ ಹೇಳಿ. ಅಶೋಕ್ ಮೇಡಮ್. ಅಶೋಕ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ವಿಜಯಪುರದಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುವೆ. ಹೇಳಿ. ಗುರುವೆ, ನಮಗೆ ಈಗ ಒಂದು 2-3 ವರ್ಷದಿಂದ ಹೊಟ್ಟೆ ನಮಗೆ ಆರಾಮ ತಪ್ತಾ ಇದೆ. ಆರೋಗ್ಯ ಸರಿ ಇಲ್ವಾ? ಆರೋಗ್ಯ. ಓಕೆ. ಎಷ್ಟು ವಯಸ್ಸು ನಿಮಗೆ? 42. 42. ಏನು ಓದಿದ್ದೀರಾ? ನಾವು ಓದಿದ್ದು ಸಾಕು ಬೇಕಾದಷ್ಟು. ಓಕೆ, ನಿಮ್ಗೆ ಆರೋಗ್ಯದ ಬಗ್ಗೆ ಅಷ್ಟೇ ಬೇಕಾ? ಆರೋಗ್ಯ. ನಿಮ್ಮ ನಕ್ಷತ್ರ ಏನು ಹೇಳಿದ್ರಿ? ನಕ್ಷತ್ರ ಮಗ ನಕ್ಷತ್ರ. ಓಕೆ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 8 ವರ್ಷ ಆಯ್ತು ಗುರು. ಯಾವ ವಾರ ಮದುವೆ ಆಗಿದ್ದು? ಸೋಮವಾರ. ಹಾಂ, ಸೋಮವಾರ. ಓಕೆ. ನಿಮಗೆ ನಿದ್ದೆ ಹಗಲಲ್ಲಿ ಚೆನ್ನಾಗಿರುತ್ತಾ, ರಾತ್ರಿ ಚೆನ್ನಾಗಿರುತ್ತಾ? ರಾತ್ರಿ ಆಗತ್ತೆ ಗುರುವೆ, ಒಂದೊಂದು ಆಗಲ್ಲ. ಹಗಲತ್ತಂತೂ ಆಗಲ್ಲ. ಸುಮಾರು ಅದು ಹಗಲತ್ತು 1 ತಾಸು ಅಷ್ಟೇ. 1 ತಾಸು ಮಲಗ್ತೀರಾ? 1 ತಾಸು. ಯಾಕೆ, ನಿದ್ದೆ ಬರುತ್ತಾ ಅಥವಾ ಮಲಗಬೇಕು ಅಂತ ಮಲಗ್ತೀರಾ? ನಿದ್ದೆ ಬರ್ತದೆ ಗುರುವೆ. ಬರ್ತದೆ, ಬರಂಗಿಲ್ಲ. ಮನಗಿದೆ ಅಷ್ಟೇ. ಒಂದು ಅರ್ಧ ತಾಸು 1 ತಾಸು ಆಗುತ್ತೆ. ಓಕೆ. ರಕ್ತ ಯಾವಾಗಾದರೂ ಟೆಸ್ಟಿಂಗ್ ಮಾಡಿಸಿದ್ದೀರಾ? ಬ್ಲಡ್ಡು ಟೆಸ್ಟಿಂಗ್ ಮಾಡ್ತೀನಿ ಗುರುವೆ. ಏನೂ ಇಲ್ಲ ಅಲ್ಲ, ಏನೋ ಇರುತ್ತೆ ಅಂತಲ್ಲ, ಟೆಸ್ಟ್ ಮಾಡಿಸಿದ್ದೀರಾ ಅಂತ ಕೇಳಿದೆ. ಮಾಡಿಸಿದ್ದೀವಿ. ಏನು ಉದ್ದೇಶಕ್ಕೆ? ಏನು ಉದ್ದೇಶಕ್ಕೆ? ಓಕೆ, ನಿಮಗೆ ಅರ್ಥ ಆಗಬೇಕು. ಮೊದಲು ಇಲ್ಲಿ ವಿಚಾರ, ಪ್ರಶ್ನೆ, ಉತ್ತರ ಎರಡೂ ಬರಲೇ ಇದೆ. ಬೆಳಿಗ್ಗೆ ನಿದ್ದೆ ಹೆಂಗಸ್ಗಾಗಲಿ ಗಂಡಸ್ಗಾಗಲಿ ಅಮ್ಮ, ಅದನ್ನು ಯಾಕೆ ನಿದ್ದೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನು ತಿಳ್ಕೊಂಡ್ರೆ ಅವರ ಆರೋಗ್ಯ ಚೇತರಿಸ್ಕೊಳುತ್ತೆ. ಬೆನ್ನಿನ ಭಾಗ ಕಂಪ್ಲೀಟಾಗಿ ಅವರಿಗೆ ಬೆನ್ನು ಮತ್ತು ಕಾಲು ಎರಡೂ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ. ನೀವು ಯಾವ ಭಾಗದಲ್ಲಿ ನೋವು ಅಂತ ಶುರು ಆಗುತ್ತೆ ತಿಳ್ಕೋಬೇಕು. ನಾವು ಯಾವ ಕಾರಣಕ್ಕೂ ನಿದ್ದೆಯನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ದೇಹದ ಯಾವುದೇ ಭಾಗಗಳಲ್ಲಿ ನೋವು ಬರಬಾರದು. ಅದಕ್ಕೆ ನಾವು ಹೆಸರು ಕೊಡ್ತೀವಿ. ಕಣ್ಣು, ಕಿವಿ ನೋವು, ಕೈ ನೋವು, ಹೆಸರು ಕೊಡ್ತೀವಿ. ಎಲ್ಲ ಸೇರಿ ಹೇಳೋದು ನೋವು ಒಂದೇ. ಆ ನೋವು ಏನಕ್ಕೆ ಬರುತ್ತೆ ಅಂತಕ್ಕಂಥ ಸತ್ಯ ತಿಳ್ಕೊಂಡ್ರೆ ನಮ್ಮ ಆರೋಗ್ಯ ಸರಿ ಮಾಡ್ಕೋಬೇಕು. ಅಂದರೆ ನಮ್ಮ ನಿದ್ದೆ ಟೈಮ್ ಟೇಬಲ್ ಕೆಟ್ಟಿದೆ. ನಾವು ಅದಕ್ಕೆಲ್ಲ ತಿಳ್ಕೊಳಕ್ಕೆ ರೆಡಿ ಇಲ್ಲ. ಏನಿದ್ರು ಸ್ಕ್ಯಾನ್ ಮಾಡಬೇಕು, ಅವ್ರು ಹೇಳ್ದಾಗ ಕೇಳಬೇಕು, ಮಾತ್ರೆ ನುಂಗಬೇಕು, ಆಮೇಲೆ ಅವ್ರಿಗೆ ಗೊತ್ತಾಗಬೇಕು.
ಇದು ಆರೋಗ್ಯ ಸರಿ ಹೋಗಲ್ಲ. ನಮ್ಮ ಆರೋಗ್ಯವನ್ನು ನಾವೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀವು ಫಸ್ಟು ಬಾಳೆ ಎಲೆಯಲ್ಲಿ ಊಟ ಮಾಡಿ ಟೈಮ್ ಸರಿಗೆ, ಆಗಲು ನಿದ್ದೆ ಮಾಡೋದು ಕಮ್ಮಿ ಮಾಡಿ, ಪ್ರಯತ್ನ ಮಾಡಿ ಕರೆಕ್ಟ್ ಟೈಮ್ ಮಲಗೋದು, ಕರೆಕ್ಟ್ ಟೈಮ್ ಹೇಳೋದನ್ನ ಒಂದು ವಾರ ಕಷ್ಟಪಡಿ, ಸ್ವಲ್ಪ ಅನುಕೂಲ ಆಗತ್ತೆ, ಒಳ್ಳೆಯದಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.